ಸಿಐಬಿ ನ್ಯೂಸ್. ರಾಜ್ಕುಮಾರ್ ಆದರ್ಶಗಳು ಇಂದಿಗೂ ದಾರಿದೀಪ. ಮುಂಡ್ರಿಗಿ ನಾಗರಾಜ್, ಬಳ್ಳಾರಿ. ನಟಸಾರ್ವಭೌಮ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ವರನಟ ಡಾ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ನಗರದ ಡಾ ರಾಜ್ಕುಮಾರ್ ಪಾರ್ಕ್ನಲ್ಲಿ ಶುಕ್ರವಾರ ಜಿಲ್ಲಾಡಳಿತದ ವತಿಯಿಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಿಟ್ಕರ್ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್ ಮಾತನಾಡಿ, ರಾಜ್ಕುಮಾರ್ ಅವರು ಕೇವಲ ಕನ್ನಡ ಚಿತ್ರರಂಗದ ಮೇರು ನಟರಲ್ಲ, ಕನ್ನಡ ನಾಡು ನುಡಿಯ ಅಸ್ಮಿತೆಯ ಪ್ರತೀಕವಾಗಿದ್ದರು ಎಂದು ಹೇಳಿದರು. ರಾಜ್ಕುಮಾರ್ ಅವರು ಕನ್ನಡಿಗರ ಆತ್ಮಗೌರವದ ಸಂಕೇತ. ಅವರ ಬದುಕು, ಮೌಲ್ಯಗಳು ಮತ್ತು ನಾಡಿನ ಮೇಲಿನ ಬದ್ಧತೆ ಇಂದಿನ ಪೀಳಿಗೆಗೆ ಮಾದರಿ. ಯುವಜನತೆ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ನಾಡು ನುಡಿ ಸಂಸ್ಕೃತಿಯ ಉಳಿವಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ತಮ್ಮ ಅಭಿನಯ, ಸರಳತೆ, ಸಂಸ್ಕಾರ ಹಾಗೂ ಸಮಾಜಮುಖಿ ಚಿಂತನೆಗಳ ಮೂಲಕ ರಾಜ್ಕುಮಾರ್ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ತಮ್ಮ ಬದುಕಿನ ಮೂಲಕ ಸಾರಿದ ಅವರ ಕೊಡುಗೆ ಅನನ್ಯ ಎಂದು ಹೇಳಿದರು. ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರ ಸೇವೆಗಳನ್ನು ಸ್ಮರಿಸಲಾಯಿತು. ಅಭಿಮಾನಿಗಳು ರಾಜ್ಕುಮಾರ್ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಮಾತನಾಡಿ, ರಾಜ್ಕುಮಾರ್ ಅವರು ಕನ್ನಡದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದು ಅವರ ಜೀವನ ಸಂದೇಶ ಸದಾ ಪ್ರಸ್ತುತವಾಗಿರುತ್ತದೆ ಎಂದರು. ಸಹಾಯಕ ಆಯುಕ್ತ ರಾಜೇಶ್ ಅವರು ಸಹ ರಾಜವರ ಸಾಮಾಜಿಕ ಕಾಳಜಿ ಮತ್ತು ಶಿಸ್ತಿನ ಬದುಕನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಾಗರಾಜ್, ವಾರ್ತಾ ಇಲಾಖೆ ಗುರುರಾಜ್, ಕನ್ನಡಪರ ಸಂಘಟನೆಗಳ ಮುಖಂಡರಾದ ಸಿ ಪನ್ನಾರಾಜ್, ಕಪ್ಪಗಲ್ ಚಂದ್ರಶೇಖರ್ ಆಚಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಭಿಮಾನಿಗಳು ಹಾಗೂ ಕನ್ನಡಪರ ಹೋರಾಟಗಾರರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಮುಂಡ್ರಿಗಿ ನಾಗರಾಜ್ ಅವರನ್ನು ಕನ್ನಡಪರ ಹೋರಾಟ, ಸಾಮಾಜಿಕ ಬದ್ಧತೆ ಹಾಗೂ ಜನಸೇವೆಯ ಮೂಲಕ ಗುರುತಿಸಿಕೊಂಡ ನಾಯಕನಾಗಿ ಹಲವರು ಕೊಂಡಾಡಿದರು. ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ವಿಶೇಷ ಗೌರವ ತಂದಿತು. ವರದಿ ಜಿ ಪ್ರವೀಣ್ ರಾಜ್, ಜಿಲ್ಲಾ ವರದಿಗಾರರು, ಬಳ್ಳಾರಿ. ಡಾ ರಾಜ್ಕುಮಾರ್ ಸಾಹೇಬರ 97ನೇ ಹುಟ್ಟುಹಬ್ಬ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲಾಡಳಿತ ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಇವತ್ತು ಒಂದು ವಿಜೃಂಭಣೆಯಿಂದ ನಾವು ಒಂದು ಆಚರಣೆ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ಡಾ ರಾಜ್ಕುಮಾರ್ ಅವರು ತಮಗೆಲ್ಲ ಗೊತ್ತಿರುವಂತೆ ಅವರ ಒಂದು ಗುರಿ ಇತ್ತು, ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ನಾನು ನಟಿಸೋದಿಲ್ಲ ಅಂತಕ್ಕಂಥ ಒಂದು ಕಲ್ಪನೆ ಅವ್ರ ಗುರಿ ಇತ್ತು. ಅದನ್ನು ಸಾಧಿಸಿದ್ರು ಸಹ. ಅವ್ರು ಯಾವತ್ತು ಎಂಥ ಸಂದರ್ಭದಲ್ಲೂ ಸಹ ಎಂಥ ದೊಡ್ಡವರೆಲ್ಲ ಇವರು ನಮ್ಮ ಅಮಿತಾಬ್ ಬಚ್ಚನ್ ಅವರು 1 ಅವರ್ ನಮಗೆ ಟೈಮ್ ಕೊಡಿ, 1 ಅವರ್ ನಮ್ಮ ಇದರಲ್ಲಿ ನೀವು ಪಾತ್ರ ಮಾಡ್ಲೇಬೇಕಂದಾಗ ನೀವೇನ್ ಮಾಡಿದ್ರು ಸಹ ನಾನು ಮಾಡೋದಿಲ್ಲ, ನಾನು ಕನ್ನಡನೇ ಫೈನಲ್ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಅವ್ರು ಬದುಕಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದ ಏಕೀಕರಣದಲ್ಲಿ ಅವ್ರದ್ದು ಒಂದು ದೊಡ್ಡ ಪಾತ್ರ ಇತ್ತು, ಒಂದು ದೊಡ್ಡ ಹೋರಾಟ ಇತ್ತು. ಒಂದು ಕನ್ನಡ ಏಕೀಕರಣದಲ್ಲಿ ಏನು ಬನ್ನರೋದೇನ ಬಂದ್ಬಿಟ್ರು ಗೋಕಾಕ್ ಚಳವಳಿಯಲ್ಲಿ ಅವ್ರೇನು ಬರೋಣ ಹಿಂಗೆ ಗೋಕಾಕ್ ಚಳವಳಿಯಲ್ಲಿ ಅವ್ರದ್ದೇನು ದೊಡ್ಡ ಪಾತ್ರ ಇತ್ತು. ಇವತ್ತು ಕರ್ನಾಟಕ ಏಕೀಕರಣ, ಕರ್ನಾಟಕ ಅಂತ ಹೆಸರು ಬರ್ಲಿಕ್ಕೆ ರಾಜ್ಕುಮಾರ್ ಅವ್ರದ್ದು ದೊಡ್ಡ ಪಾತ್ರ ಇದೆ. ಅದ್ರ ಜೊತೆಗೆ ನಾನು ಸಹ ಹಲವಾರು ಫಿಲ್ಮ್ಗಳನ್ನ ನೋಡಿದ್ದೀನಿ. ನಾನು ಬಹಳ ಅವಾಗ ಇನ್ಸ್ಪೈರ್ ಆಗಿದ್ದು. ಬಹಳಷ್ಟು ಜನರು ಯುವಕರೇನು ಹಳ್ಳಿಯಿಂದ ಸಿಟಿಗೆ ಹೋಗ್ತಾ ಇದ್ರು, ಸಿಟಿಯಲ್ಲಿ ಅವ್ರು ತಮ್ಮ ಜೀವನ ಕಟ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಡಾ ರಾಜ್ಕುಮಾರ್ ಅವ್ರು ಮಾಡಿರ್ತಕ್ಕಂಥ ಏನು ಚಿತ್ತ ಇತ್ತು, ಬಂಗಾರದ ಮನುಷ್ಯ, ಏನು ಅವ್ರ ಕಲ್ಪನೆ ಇತ್ತು, ಏನು ಈ ಒಂದು ಹಳ್ಳಿಗೆ ವಾಪಸ್ ಬಂದ್ಬಿಟ್ಟು ನಾವು ಇದನ್ನ ಮಾಡ್ಬೇಕು, ಏನು ಕೃಷಿ ಮಾಡ್ಬೇಕು ಅಂತಕ್ಕಂಥ ಏನು ಪ್ರೇರಣೆಯಿಂದ ಬಹಳಷ್ಟು ಜನರು ಹಳ್ಳಿಗಳಿಗೆ ಹೋಗ್ಬಿಟ್ಟು ತಮ್ಮ ಹಳ್ಳಿಗಳಲ್ಲಿ ಕೃಷಿ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಕಲ್ತ್ಕೊಳ್ತಾರೆ. ಅದ್ರ ಜೊತೆಗೆ ನಾನು ಬಹಳ ಇಷ್ಟಪಟ್ಟು ಬಹಳಷ್ಟು ಸಲ ನೋಡಿರ್ತಕ್ಕಂಥ ಫಿಲ್ಮ್ ಗಿರಿಕನ್ಯಾ ಅಂತೇಳಿ, ತಮಗೆಲ್ಲ ಗೊತ್ತಿರಬೇಕು. ಗಿರಿಕನ್ಯಾ ಬಹಳ ನೋಡ್ತಾ ಇದ್ದೆ, ಅದು ಸಾಂಗ್ಗಳು ಸಹ ಯಾವಾಗಲೂ ಆಡ್ತಾ ಇದ್ದೆ ನಾನು. ಅದು ಬಹಳ ಇನ್ಸ್ಪೈರ್ ಆಗಿತ್ತು ನನಗೆ. ಆಮೇಲೆ ಇವೆಲ್ಲ ಏನು ಅವರು ಎಲ್ಲವೂ ಸಹ ಸಾಮಾಜಿಕವಾಗಿ ಒಂದು ಪ್ರೇರಣೆ ಕೊಡ್ತಕ್ಕಂಥ ಫಿಲ್ಮ್ಸ್. ಅವ್ರು ಯಾವ್ದು ಸಾಮಾಜಿಕ ಕಟ್ಟಳೆಗಳು, ಸಾಮಾಜಿಕ ಪ್ರೇರಣೆ ಕೊಡ್ತಕ್ಕಂಥ ಫಿಲ್ಮ್ಗಳು ಅವ್ರದ್ದು. ಆಮೇಲೆ ಅವ್ರಿಗೆ ಏನು ನಮ್ಮ ಸರ್ಕಾರ ದಾದಾ ಫಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಶ್ಲಾಘನೀಯ. ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಈ ಒಂದು ಅವ್ರ ಬರ್ತ್ಡೇಯನ್ನು ಸಹ ಒಂದು ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡಬೇಕು, ಜಯಂತಿಯಾಗಿ ಪರಿವರ್ತನೆ ಮಾಡ್ಬೇಕಂತೇಳಿ ಆದೇಶ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಯಾವುದೇ ಸರ್ಕಾರಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇನ್ನಿತರೆ ಜನತಾದಳ ಸರ್ಕಾರಗಳಿರ್ಬೋದು, ಯಾವುದೇ ಸರ್ಕಾರ ಏನು ತಗೊಂಡಿದ್ದೀರಿ ಕ್ರಮ, ತಾವುಗಳು ಇದನ್ನ ಸರ್ಕಾರ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಏನ್ ಮಾಡ್ತಕ್ಕಂಥ ಒಂದು ಪರಿಪಾಟ್ಲ ಏನ್ ಬಂದಿದೆ, ಅದಕ್ಕೆ ನಾನು ಯಾವುದೇ ಸರ್ಕಾರಗಳಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.